ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಾಧ್ಯಮ ಕ್ಷೇತ್ರಕ್ಕೆ ತನ್ನದೇ ಆದ ಇತಿಹಾಸವಿದೆ. ರಾಜ್ಯ ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ಮುಖ್ಯವಾಹಿನಿ ಮಾಧ್ಯಮಗಳ ಸಂಪಾದಕರು ಮತ್ತು ಪ್ರತಿನಿಧಿಗಳು ಜಿಲ್ಲೆಯ ಅಭಿವೃದ್ಧಿಗೆ ಪೂರಕವಾಗಿ ಹಲವು ವರ್ಷಗಳಿಂದ ಕೆಲಸ ಮಾಡುತ್ತಿದ್ದೇವೆ. ಈ ನಡುವೆ ಜಿಲ್ಲೆಯಲ್ಲಿ ನಕಲಿ ಪತ್ರಕರ್ತರ ಹಾವಳಿ ಹೆಚ್ಚಾಗಿದೆ. ಸರ್ಕಾರಿ ಕಚೇರಿ, ಖಾಸಗಿ ಸಂಸ್ಥೆಗಳಿಗೆ ಹೋಗಿ ಪತ್ರಕರ್ತರ ಹೆಸರಿನಲ್ಲಿ ಹೆದರಿಸುವುದು, ಹಣ ಕೊಡದಿದ್ದರೆ ಆರ್ಟಿಐ ಕಾಯ್ದೆಯನ್ನ ದುರ್ಬಳಕೆ ಮಾಡಿಕೊಂಡು ಬೆದರಿಸುವುದು ಹಾಗೂ ಪತ್ರಿಕೆಗಳಲ್ಲಿ ಅವರ ವಿರುದ್ಧ ಬರೆಯುವುದಾಗಿ ಬೆದರಿಸಿ ಹಣ ಕೇಳಿರುವ ದೂರುಗಳು ಕೂಡ ಬರುತ್ತಿವೆ. ಪೊಲೀಸ್ ಠಾಣೆಗೂ ಹೋಗಿ ಹಣ ಕೇಳಿರುವ ಉದಾಹರಣೆಗಳಿವೆ. ಪತ್ರಕರ್ತರ ಹೆಸರಿನಲ್ಲಿ ಹಣ ಕೇಳಿದರೆ ಅಂತವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ದೂರು ನೀಡಲು ತಮ್ಮ ಇಲಾಖೆ ನೌಕರರಿಗೆ ಸೂಚನೆ ನೀಡಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಚಿಕ್ಕಮಗಳೂರು ವತಿಯಿಂದ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ನ್ಯೂಸ್ ಮಾಡ್ತೀವಿ ಅಂತ ಅವರಿಗೆ ಅರೇಂಜ್ಮೆಂಟ್ ಮಾಡಿದ್ರಿಲ್ಲ, ಅದ್ರ ಬಗ್ಗೆ ನಾವು ಮಾತಾಡ್ತಾರೆ. ಯಾಕಂದ್ರೆ ಎಲ್ಲ ಆಫೀಸ್ಗಳಿಗೆ ಹೋಗ್ತಾರೆ, ನಿಮ್ಮ ಡಿಪಾರ್ಟ್ಮೆಂಟ್ ಅವ್ರಿಗೂ ಸ್ವಲ್ಪ ನಿಂಗೆ ಹಂಗೆ ಮಾಡ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಮನವಿ, ಯಾವುದೇ ಬಂದರೂ ಅದನ್ನು ಮೇಲಧಿಕಾರಿಗಳ ಗಮನಕ್ಕೆ ತನ್ನಿ, ಇಲ್ಲ ಪೊಲೀಸ್ನವ್ರ ಗಮನಕ್ಕೆ ತನ್ನಿ. ಇವಾಗ ಅವರ ಬೆದರಿಕೆಗೆ ಬಗ್ಬೇಡಿ, ತೊಂದರೆ ಇಲ್ಲ. ಈಗ ನ್ಯೂಸನ್ನು ಅವಾಯ್ಡ್ ಮಾಡ್ತೀವಿ, ನಿಮ್ಮದು ಪೇಪರ್ ಬರ್ದಂಗೆ ತಡೀತೀವಿ ಅಂತೇಳಿ, ಇಲ್ಲ ಅಂದರೆ ಅವ್ರು 5,000 ಕೊಡಿ, 10,000 ಕೊಡಿ ಅಂತ ಕೇಳಂತಿದ್ದೇವೆ. ಅವರು ದುಡ್ಡು ಕೇಳಿದಾಗ ನಿಮ್ಮ ಮೇಲಧಿಕಾರಿಗಳಿಗೆ ತಿಳಿಸೋಂಥದ್ದು, ಇಲ್ಲ ಅವ್ರು ಪೊಲೀಸಿಗೆ ಕಂಪ್ಲೇಂಟ್ ಮಾಡೋಂಥದ್ದು. ಏನ್ ಮಾಡ್ತಾರೆ, ಇನ್ನೊಂದು RT ಅಂತ ಮೆನ್ಷನ್ ಮಾಡ್ತಾರೆ, ಕೊಡ್ಲಿಲ್ಲ ಅಂದ್ರೆ RT ಅದು ಕೊಡಿ, ಇದು ಕೊಡಿ. ಅವರು ಪಾಪ ಲೀಗಲ್ ಆಗಿ ವರ್ಕ್ ಮಾಡ್ತಾ ಇದ್ರು. ಅವ್ರಿಗೆ ಏನಾಗುತ್ತೆ, ಈ ಡಾಕ್ಯುಮೆಂಟ್ ಈಗ ಏನಾಗಿದೆ, ಪತ್ರಕರ್ತರು ಒಂದು ಅವ್ರದ್ದು ಪತ್ರಕರ್ತರೆಲ್ಲ ಏನೋ ಅಲ್ಲ, ಸುಮ್ಮನೆ ಯಾವುದೋ ಕೋಳಿ ಅಂಗಡಿನ ಗ್ಯಾರೇಜ್ ಇಟ್ಕೊಂಡಿರ್ತಾರೆ. ನಾವು ಪತ್ರಕರ್ತರು ಅಂತ ಹೋಗಿ ಬ್ಲ್ಯಾಕ್ ಮೇಲ್ ಮಾಡೋಂಥದ್ದು, ಎದುರಿಸೋದು, RTI ಇದೆ, RTIಯಿಂದ ಹಾಕ್ತೀವಿ ಅಂತೇಳಿ ಅವ್ರಿಗೆ ಸುಮ್ಮನೆ ಇದು ಮಾಡೋದು. ಮತ್ತೆ ಇದ್ರ ಮೇಲೆಲ್ಲ ಸ್ಟಿಕ್ಕರ್ ಅಂತ ಅಂಟಿಸ್ಕೊಂಡು ಓಡಾಡೋದು, ಪ್ರೆಸ್ ಅಂತೇಳಿ. ಪತ್ರಕರ್ತರು ಅದಕ್ಕೊಂದು ಬೆಲೆ ಇದೆ, ಅದ್ರ ಮರ್ಯಾದೆನ ಇವರು ಕಳೀತಾ ಇದ್ದಾರೆ. ಅಂತ ನಿಟ್ಟಿನಲ್ಲಿ SP ಸರ್ಗೂ ಒಂದು ಕೊಡ್ತೀವಿ. ತಾವು ಕೂಡ ಅವ್ರಿಗೆ ಇಂಟಿಮೇಟ್ ಜಿಲ್ಲೆಯಲ್ಲಿ ಸಾಕಷ್ಟು ವಾಹನಗಳಲ್ಲಿ ಪ್ರೆಸ್ ಎಂಬ ಸ್ಟಿಕ್ಕರ್ ಅಂಟಿಸಿರುವುದನ್ನು ಕಾಣಬಹುದು. ಮಾಧ್ಯಮ ಕ್ಷೇತ್ರಕ್ಕೆ ಸಂಬಂಧ ಇಲ್ಲದವರು ಪ್ರೆಸ್ ಸ್ಟಿಕ್ಕರ್ ಅಂಟಿಸಿಕೊಂಡು ಕಾನೂನು ಉಲ್ಲಂಘನೆ ಮತ್ತು ಕಾನೂನು ಬಾಹಿರ ಚಟುವಟಿಕೆ ನಡೆಸುವುದು ಕಂಡುಬಂದಿದೆ. ಪ್ರೆಸ್ ಸ್ಟಿಕ್ಕರ್ ಕಂಡರೆ ಪೊಲೀಸರು ಪ್ರಶ್ನಿಸುವುದಿಲ್ಲ ಎಂಬ ಭಾವನೆ ಬೆಳೆದಿದೆ. ಆದ್ದರಿಂದ ಪ್ರೆಸ್ ಸ್ಟಿಕ್ಕರ್ ಅಂಟಿಸಿರುವ ವಾಹನಗಳನ್ನು ಸಂಚಾರಿ ಪೊಲೀಸ್ ಮೂಲಕ ತಪಾಸಣೆ ಒಳಪಡಿಸಿ ನೈಜ ಪತ್ರಕರ್ತರಲ್ಲದ ವಾಹನಗಳಿಂದ ಸ್ಟಿಕ್ಕರ್ ತೆಗೆಸಲು ಕ್ರಮ ಕೈಗೊಳ್ಳಬೇಕು ಎಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದ ಅನಿಲ್ ಆನಂದ್ ಅವರು ಒತ್ತಾಯಿಸಿದ್ದಾರೆ. ಇವತ್ತು ನಾವು ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಮುಖ್ಯ ವರಿಷ್ಠಾಧಿಕಾರಿಗಳನ್ನ ಭೇಟಿಯಾಗಿದ್ದು ಉದ್ದೇಶ ಇಷ್ಟೇ. ಯಾಕಂದ್ರೆ ಇವತ್ತು ಜಿಲ್ಲೆಯ ಹಲವು ಕಡೆ ಪತ್ರಕರ್ತರು ಅಂತ ಹೇಳ್ಕೊಂಡು ನಮ್ಮ ಆಫೀಸಿಗೆ ಬರ್ತಾರೆ, ನಮ್ಮ ಶಾಲೆಗೆ ಬರ್ತಾರೆ, 10 ವರ್ಷ 20 ವರ್ಷ ಅಂತ ಹೇಳ್ತಾರೆ. ಇಲ್ಲಿ ತೋರಿಸಿಲ್ದಾರ ಮಠದಲ್ಲಿ ನಿಮ್ಮ RTIಯಿಂದ ಹಾಕಿ ದಾಖಲೆ ತೆಗಿತೀವಿ, ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತೀವಿ, ಪತ್ರಿಕೆಗಳು ಬರಿತೀವಿ ಅಂತೇಳಿ ಎದುರಿಸಿದಾರೆ ಅಂತೇಳಿ ಸಾಮಾನ್ಯವಾಗಿ ದೂರುಗಳು ಬರ್ತಾ ಇತ್ತು. ನಾವು ಕೂಡ ನಮ್ಮ ಸಂಘದಿಂದ ಪರಿಶೀಲಿಸಿದಾಗ ಯಾರು ಅಲ್ಲಿ ಹೋಗಿರೋಂಥ ಮಠದಲ್ಲಿ ನೈಜ ಪತ್ರಕರ್ತರಲ್ಲ ಅಂತೇಳಿ ಗೊತ್ತಾಯ್ತು. ಆ ನಿಟ್ಟಿನಲ್ಲಿ ನಾವಿವತ್ತು ಮುಖ್ಯ ವರಿಷ್ಠಾಧಿಕಾರಿಗಳನ್ನ ಭೇಟಿಯಾಗಿ ನಾವಿವತ್ತೊಂದು ಅವರಿಗೆ ಮನವಿ ಕೊಟ್ಟಿದ್ವಿ. ನಕಲಿ ಪತ್ರಕರ್ತರು ಯಾರೇ ಬನ್ರಿ, ತಮ್ಮ ಇಲಾಖೆಗೆ ಅಥವಾ DC ಅವರಿಗೆ ಕೊಟ್ಟಿರೋದಷ್ಟೇ, ತಮ್ಮ ವ್ಯಾಪ್ತಿಯ ಇಲಾಖೆ ಒಳಗೆ ಯಾರೇ ಬರಲಿ, ಅವ್ರು ಏನು ಯಾಕೆ ಬಂದಿರ ಅಂತೇಳಿ ಒಂದು ತಿಳ್ಕೊಳ್ಳೋಂಥದ್ದು, ಅದನ್ನ ಮೇಲಾಧಿಕಾರಿಗಳಿಗೆ ತಿಳಿಸೋಂಥದ್ದು. ಇಂಥವ್ರು ಬಂದು ಈ ತರ ಕೇಳ್ತಾರೆ ಅಂತೇಳಿ, ಹೌದಾ ಅವ್ರ ಪತ್ರಕರ್ತರ ಹೌದಾ ಅಲ್ವಾ, ಒರಿಜಿನಲ್ ರಿಯಾಲಿಟಿ ಅದಕ್ಕೋಸ್ಕರನೇ ಬಂದಿದಾರ, ಏನಾರ ಪ್ರಾಬ್ಲಮ್ಸ್ ಇದ್ದು ಬಂದಿದಾರ ಅಥವಾ ಹಣ ಮಾಡೋ ಉದ್ದೇಶದಿಂದ ದುರುದ್ದೇಶದಿಂದ ಬಂದಿರೋ ಅಂತ ತಿಳ್ಕೊಳ್ಳೋ ದೃಷ್ಟಿಲಿ ಅವರು ಮೇಲಾಧಿಕಾರಿಗಳಿಗೆ ಆ ವಿಷಯಗಳನ್ನ ತಿಳಿಸೋಂಥದ್ದು ಒಳ್ಳೇದು. ಯಾವುದೇ ಪತ್ರಕರ್ತರು ಬಂದ್ರು, ಅಧಿಕಾರಿಗಳಾಗ್ಲಿ ಶಾಲಾ ಮುಖ್ಯಸ್ಥರಾಗ್ಲಿ ಭಯ ಪಡೋಂಥದ್ದೇನಿಲ್ಲ. ನೀವು ತಪ್ಪು ಮಾಡಿದ್ರೆ ಮಾತ್ರ ಭಯ ಪಡಬೇಕಾಗತ್ತೆ, ಇಲ್ಲಾಂದ್ರೆ ಭಯ ಪಡೋಂಥ ಪರಿಸ್ಥಿತಿ ಇಲ್ಲ. ಹಾಗಾಗಿ ನೀವು ಮೇಲಾಧಿಕಾರಿಗಳಿಗೆ ತಿಳಿಸಿ. ಜೊತೆಗೆ ಏನಾಗ್ತದೆ ಅಂದ್ರೆ, ಇವತ್ತು ಎಲ್ಲಾ ಗಾಡಿಗಳಲ್ಲೂ ಯಾವುದೇ ಬೇರೆ ಕೆಲಸ ಮಾಡ್ತಿದ್ರೆ ಅವರು ಪತ್ರಕರ್ತರು ಅಂತೇಳಿ ಪ್ರೆಸ್ ಅಂತೇಳಿ ಒಂದು ಹಾಕೊಂಡು ತಮ್ಮ ವಾಹನಗಳಿಗೆ ಪ್ರೆಸ್ ಅಂತೇಳಿ ಸ್ಟಿಕ್ಕರ್ ಅಂಟಿಸ್ಕೊಂತ ಇದ್ದಾರೆ. ನಿಜವಾದ ಪತ್ರಕರ್ತರು, ಯಾಕಂದ್ರೆ ಪ್ರೆಸ್ ಅನ್ನೋದು ಹಾಕೋ ಉದ್ದೇಶ ಅಷ್ಟೇ, ಏನೋ ಒಂದು ಅರ್ಜೆಂಟ್ ಕೆಲಸ ಇರುತ್ತೆ, ಅಲ್ಲಿಗೆ ಹೋಗ್ಬೇಕು, ತಲುಪಬೇಕು, ಮಾಡ್ಬೇಕು ಅಂತೇಳಿ. ಆದ್ರೆ ಎಲ್ಲರೂ ಪ್ರೆಸ್ ಅಂತ ಹಾಕೋದ್ರಿಂದ ಪ್ರೆಸ್ನವ್ರಿಗೆ ಬಹಳ ತೊಂದರೆ ಆಗ್ತಿದೆ. ಅವ್ರು ಹೋಗಂತ ಜಾಗದಲ್ಲಿ ವಾಹನಗಳು ಅಡ್ಡ ಇರುತ್ತೆ, ನಮಗೆ 5 ನಿಮಿಷ ಟೈಮ್ ಇರುತ್ತೆ, ನಾವು ಆಂಬುಲೆನ್ಸ್ ತರ ಪೊಲೀಸ್ನವ್ರ ತರನೇ ನಾವು 24 ಗಂಟೆ ಕಾರ್ಯನಿರ್ವಹಿಸೋದು, ನಾವು ಸಡನ್ ಆಗಿ ಅಲ್ಲಿ ಮುಟ್ಟಬೇಕಾಗತ್ತೆ. ಆದ್ರೆ ಈ ತರದಾಗಿರೋದ್ರಿಂದ ನಾವು ಕೂಡ ಸರಿಯಾದ ಸಮಯಕ್ಕೆ ಅಲ್ಲಿ ಹೋಗಕ್ಕಾಗಲ್ಲ. ಹಾಗಾಗಿ SP ಸರ್ಗೆ ಮನವಿ ಮಾಡಿದ್ವಿ, ತಮ್ಮ ಇಲಾಖೆಯಿಂದಾನೇ ಒಂದು ಸ್ಟಿಕ್ಕರ್ನ ನಮಗೆ ಕೊಡಬೇಕು ಅಂತೇಳಿ ನಾವು ಮನವಿ ಮಾಡ್ತಾ ಇದೀವಿ. ಅದಾಕಿರೋದ್ರಿಂದ ಒಂದ್ ಸ್ವಲ್ಪ ಜನರಿಗೂ ಯಾವ್ದು ವೆಹಿಕಲ್ ಅಂತೇಳಿ ಗೊತ್ತಾಗುತ್ತೆ, ಪೊಲೀಸ್ನವರು ಅದನ್ನ ತಪಾಸಣೆ ಮಾಡಿದಾಗ ಏನು ಅಂತೇಳಿ ಗೊತ್ತಾಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಮನವಿ ಮಾಡಿದ್ವಿ. ಮುಖ್ಯ ವರಿಷ್ಠಾಧಿಕಾರಿಗಳು ಅದಕ್ಕೆ ಸ್ಪಂದಿಸಿದ್ದಾರೆ. ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಖಜಾಂಚಿ ಅಕ್ಷಯ್ ಕುಮಾರ್,
ಉಮೇಶ್, ಸೋಮಶೇಖರ್, ಅನ್ನಪೂರ್ಣ, ಕಿಶೋರ್, ಸಚಿನ್, ರೋಹಿತ್ ಉಪಸ್ಥಿತರಿದ್ದರು.